ಈ ವಿಡಿಯೋದಲ್ಲಿ ರಾಗಿ ಲಾಡು ತೋರಿಸ್ತಾ ಇದ್ದೀನಿ. ರಾಗಿ ಲಾಡುಗೋಸ್ಕರ ಒಂದು ದೊಡ್ಡ ಬೌಲ್ ಅಷ್ಟು ರಾಗಿ ಇಟ್ಟು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಬೌಲ್ ಇರುತ್ತಲ್ಲ ಅದರಲ್ಲಿ ಶೇಂಗಾ ಬೀಜ ತಗೋಬೇಕು. ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ತಗೊಂಡಿದ್ದೀನಿ. ಒಂದು 2 ರಿಂದ 3 ಯಾಲಕ್ಕಿ, ಇಲಾಚಿ ತಗೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕೊಂಡು ರಾಗಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. 10 ರಿಂದ 15 ನಿಮಿಷ ಟೈಮ್ ತಗೋತೈತೆ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು, ಅದು ಹಸಿ ವಾಸನೆ ಹೋಗೋ ತನಕ. ಅಲ್ಲಿ ರಾಗಿ ಹಿಟ್ಟು ಫ್ರೈ ಮಾಡ್ಕೊಂತ ಮಧ್ಯದಲ್ಲಿ ಇಲ್ಲಿ ಬೆಲ್ಲನ ಕಟ್ ಮಾಡ್ಕೊಂತ ಇದ್ದೀನಿ. ಈ ತರ ಚಿಕ್ಕ ಚಿಕ್ಕದಾಗಿ, ಇಲ್ಲ ಕುಟ್ಕೋಬಹುದು ಬೆಲ್ಲನ. ಈ ವಿಡಿಯೋದಲ್ಲಿ ನಾನು ಬೆಲ್ಲನ ಮಿಕ್ಸಿ ಮಾಡ್ತೀನಿ. ರಾಗಿ ಹಿಟ್ಟು ಶೇಂಗಾ ಜೊತೆಗೆ ಮಿಕ್ಸಿ ಮಾಡಿ ಲಾಡು ಕಟ್ಟೋದು ಅದೊಂದು ಮೆಥಡ್. ಇನ್ನೊಂದು ಮೆಥಡ್ ಬಂದು ಬೆಲ್ಲನ ಕರಗಿಸಿ ಸೋದಿಸ್ಕೊಂಡು ಆ ಪಾಕ ಇರುತ್ತಲ್ಲ ಅದರಲ್ಲಿ ರಾಗಿ ಹಿಟ್ಟು ಕಲಸ್ಕೊಂಡು ಲಾಡು ತರ ಮಾಡ್ಕೋಬಹುದು, ಅದೊಂದು ಮೆಥಡ್. ಅದು ಆಲ್ರೆಡಿ ನಾನು ಆ ವಿಡಿಯೋ ಮಾಡಿದೀನಿ. ವಿಡಿಯೋ ಎಂಡಿಂಗ್ ಅಲ್ಲಿ ಅದನ್ನ ಹಾಕ್ತೀನಿ, ಬೇಕಿದ್ರೆ ಅದನ್ನೊಂದ್ಸಲ ನೋಡಬಹುದು. 15 ನಿಮಿಷ ಲೋ ಫ್ಲೇಮ್ ಅಲ್ಲಿ ರಾಗಿ ಹಿಟ್ಟನ್ನು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ ಅಲ್ಲಿ ತಕೊಂಡಿದ್ದೀನಿ ತಣ್ಣಗಾಗ್ಲಿ ಅಂತ. ಅಷ್ಟರೊಳಗೆ ಮತ್ತೆ ನಾವು ಅದೇ ಬಾಣಲಿಯಲ್ಲಿ ಶೇಂಗಾ ಬೀಜ, ಗೋಡಂಬಿ, ಬಾದಾಮಿ ಹಾಕೊಂಡು ಫ್ರೈ ಮಾಡ್ಕೊಂತಾ ಇದ್ದೀನಿ. ಇಲ್ಲಿ ಕಲರ್ ಚೇಂಜ್ ಆಗೋ ತನಕ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿಕೊಂಡು ಅವನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ ಅಲ್ಲಿ ತಕೊಳ್ಳೋಣ. ಶೇಂಗಾ ಬೀಜನ ಸಿಪ್ಪೆ ತೆಗೆದು ಕೂಡ ಹಾಕೋಬಹುದು ನಾವು. ಮಿಕ್ಸಿ ಜಾರಲ್ಲಿ ಶೇಂಗಾ ಬೀಜ, ಗೋಡಂಬಿ, ಬಾದಾಮಿ ಫಸ್ಟ್ ಒಂದ್ಸಲ ಅದನ್ನ ಒಂದು ರೌಂಡ್ ಮಿಕ್ಸಿ ಮಾಡೋಣ. ಮಿಕ್ಸಿ ಮಾಡಿದ್ಮೇಲೆ ಅದನ್ನ ರಾಗಿ ಹಿಟ್ಟಿಗೆ ಹಾಕೊಂತ ಇದ್ದೀನಿ. ಇನ್ನ ಸ್ವಲ್ಪ ಇರೋ ಶೇಂಗಾ ಬೀಜ, ಗೋಡಂಬಿ, ಬಾದಾಮಿ, 1-2 ಯಾಲಕ್ಕಿನ ಸುಲಿದು ಹಾಕೊಂತ ಇದ್ದೀನಿ. ಇಲ್ಲಿ 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಬೆಲ್ಲ ಬೇಕಾಗುತ್ತೆ. ಸ್ವೀಟ್ ಕಮ್ಮಿ ಇರಬೇಕು ಅಂದ್ರೆ ಬೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಇಲ್ಲಿ ನಾನು ರಾಗಿ ಹಿಟ್ಟು ಎಷ್ಟಿತ್ತು ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಈಗ ಎಲ್ಲ ಒಂದ್ಸಲ ಕಲಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಮತ್ತೆ ಇದನ್ನೆಲ್ಲ ಹಾಕೊಂಡು ನಾವು ಬೆಲ್ಲ ರೆಡಿ ಮಾಡ್ಕೊಂಡಿವಲ್ಲ ಆ ಬೆಲ್ಲ ಹಾಕೋಬೇಕು. ಫಸ್ಟ್ ಸ್ವಲ್ಪ ಬೆಲ್ಲ ಹಾಕೊಂಡು ಮಿಕ್ಸಿ ಮಾಡಿ ಮತ್ತೆ ಇನ್ನು ಸ್ವಲ್ಪ ಬೆಲ್ಲ ಹಾಕೊಂಡು ಈ ತರ ಎಲ್ಲ ರೆಡಿ ಮಾಡ್ಕೋಬೇಕು. ಹಿಂಗಾದ್ರೂ ಮಾಡಬಹುದು, ಇಲ್ಲ ಅಂದ್ರೆ ಮಿಕ್ಸಿ ಜಾರಲ್ಲಿ ಶೇಂಗಾ ಬೀಜ, ಗೋಡಂಬಿ, ಬಾದಾಮಿ ಇತ್ತಲ್ಲ ಅವಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕಿ ಮಿಕ್ಸಿ ಮಾಡಿ ರಾಗಿ ಹಿಟ್ಟಲ್ಲಿ ಕಲ್ಸ್ಕೋಬಹುದು. ನಾನು ರಾಗಿ ಹಿಟ್ಟಲ್ಲಿ ಕೂಡ ಚೆನ್ನಾಗಿ ಬೆಲ್ಲ ಕಲೀಲಿ ಅಂತ ಹೇಳಿ ರಾಗಿ ಹಿಟ್ಟು ಕೂಡ ಮಿಕ್ಸಿ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ತುಪ್ಪನ ಬಿಸಿ ಮಾಡ್ಕೊಂಡಿದ್ದೆ ನಾವು ರಾಗಿ ಲಾಡು ಕಟ್ಟೋದಕ್ಕೋಸ್ಕರ. ಈಗ ಎಷ್ಟು ಬೇಕೋ ಅಷ್ಟು ಫಸ್ಟ್ ಸ್ವಲ್ಪ ತುಪ್ಪ ಹಾಕಿ, ಬಿಸಿ ಇರೋ ತುಪ್ಪ ಹಾಕಿ ಚೆನ್ನಾಗಿ ತರ ಕಲ್ಸ್ಕೊಂಡು ಕಟ್ಟೋದಕ್ಕೆ ಟ್ರೈ ಮಾಡಿದ್ದೆ, ಬಂದಿಲ್ಲ. ಇನ್ನು ಸ್ವಲ್ಪ ತುಪ್ಪ ಹಾಕೊಂಡೆ. ಒಂದೇ ಸಲ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೊಂಡು ಲಾಡು ಕಟ್ಕೋಬೇಕು. ನಾವು ರಾಗಿ ಹಿಟ್ಟು ಫ್ರೈ ಮಾಡಿದಾಗ ತುಪ್ಪ ಹಾಕಿರ್ತೀವಿ. ಸೊ ಇವಾಗ ತುಪ್ಪ ಬೇಡ ಅಂತ ಅನ್ಕೊಂಡ್ರೆ ತುಪ್ಪನ ಸ್ಕಿಪ್ ಮಾಡಿ ನಾವು ಹಾಲು ಬಿಸಿ ಮಾಡಿ ತಣ್ಣಗೆ ಮಾಡಿರೋ ಹಾಲಿರುತ್ತಲ್ಲ ಅವನ್ನ 1-2 ಸ್ಪೂನ್ ಅಷ್ಟು ಹಾಲು ಹಾಕೊಂಡು ಕಟ್ಟೋದಕ್ಕೆ ನೋಡ್ಬೇಕು. ಬಂದಿಲ್ಲ ಅಂದ್ರೆ ಇನ್ನೊಂದು ಸ್ಪೂನ್ ಹಾಲು ಹಾಕೊಂಡು ಕಟ್ಬೋದು. ಜಾಸ್ತಿ ಹಾಲು ಹಾಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಕಟ್ಟಬೇಕು. ಈ ತರ ಹಾಲು ಹಾಕಿ ಕಟ್ಟಿರೋ ಲಾಡು ಆದ್ರೆ 5 ರಿಂದ 6 ದಿನ ಬರುತ್ತೆ. 5 to 6 days ಇರ್ತವೆ. ತುಪ್ಪ ಹಾಕಿ ಲಾಡು ಮಾಡ್ಕೊಂಡ್ರೆ 10 ರಿಂದ 15 ದಿನ ತನಕ ನಾವು ಇಟ್ಕೋಬಹುದು ಅವನ್ನ. ದಿನ ಒಂದು ಲಾಡು ತಗೊಂಡ್ರೆ ಒಳ್ಳೆ ಕ್ಯಾಲ್ಸಿಯಂ ಸಿಗುತ್ತೆ, ಯಾಕಂದ್ರೆ ರಾಗಿ ಹಿಟ್ಟಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಇಲ್ಲಿ ನಾನು ಶೇಂಗಾ ಬೀಜ ಯೂಸ್ ಮಾಡಿದೀನಿ. ಶೇಂಗಾ ಬೀಜ ಹಾಕದೆ ಕೂಡ ಇದೇ ಪ್ರಾಸೆಸ್ ಮಾಡ್ಕೋಬಹುದು. ಮಕ್ಕಳಿಂದ ದೊಡ್ಡವ್ರ ತನಕ ಯಾರಾದ್ರೂ ತಗೋಬಹುದು ಈ ಲಾಡುನ.
ನನ್ನ ಹತ್ರ ಮಿನಿ ಕುಕಿ ಕಟ್ಟರ್ ಶೇಪ್ಸ್ ಇದ್ವು, ಜೆಲ್ಲಿ ಮಾಡೋದಕ್ಕೆ, ಬಿಸ್ಕೆಟ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅವನ್ನ. ಅವಿದ್ವಲ್ಲ, ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಸ್ವಲ್ಪ ತುಪ್ಪ ಹಚ್ಚಿ ರಾಗಿ ಲಾಡು ಇತ್ತಲ್ಲ ಅದಕ್ಕೆ ಹಂಗೆ ಶೇಪ್ ಕಟ್ ಮಾಡಿದ್ದೆ. ಟೈಮ್ ಇದ್ರೆ ಇವೆಲ್ಲ ಮಾಡಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಲಾಡು ತರ ಕಟ್ಟಿ ಸುಮ್ಮನೆ ಆಗೋದು ಬೆಸ್ಟ್. ಒಂದೆರಡು ಮಾಡಿದೆ, ಅಷ್ಟೊಳಗೆ ಮಕ್ಕಳು ಬಂದು ನಾವು ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ ಇಲ್ಲಿ. ಪ್ರೆಸ್ ಮಾಡು. ಅಯ್ಯಯ್ಯೋ, ಆಲ್ರೆಡಿ ಅಣ್ಣ ಮಾಡಿದನು ಅದು. ತಡಿ ತಡಿ, ಮಾಡು. ಅದು ದೊಡ್ಡದು ಬರಲ್ಲ, ಮಾಡು ಸುಮಂತ್. ಅವನಂತ ಮಾಡ್ತಾನೆ ತಡಿ. ನೀವು